ಹಾಯ್ ಎವ್ರಿವನ್. ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಐಫೋನ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ. ಮೇಯ್ನಾಗಿ ಬ್ಯಾಟ್ರಿ ಹೆಲ್ತ್. ತುಂಬ ಜನ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಐಫೋನ್ ಏನೋ ತೊಗೊಂಡ್ಬಿಡ್ತೀರಾ, ಬಟ್ ಬ್ಯಾಟ್ರಿ ಹೆಲ್ತ್ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿರಲ್ಲ. ನಾನು ಆ್ಯಕ್ಚುಲಿ ಐಫೋನ್ ತೊಗೊಂಡು 1 ವರ್ಷ ಆಯಿತು. 1 ವರ್ಷದಿಂದ ಪೂರ್ವಿಕದಲ್ಲಿ ಪರ್ಚೇಸ್ ಮಾಡಿದೆ. ಆ ಬ್ಯಾಗ್ ಕೂಡ ಹಾಗೇ ಇದೆ ನನ್ನ ಹತ್ರ. ಆ್ಯಂಡ್ ದೆನ್ ಇದು ನೋಡ್ಬೋದು ನೀವು, ನನ್ನ ಚಾರ್ಜರ್ ಕರೆಕ್ಟ್ 1 ವರ್ಷ ಆಯಿತು ತೊಗೊಂಡು. ಇದು ಚಾರ್ಜರು. ಆ್ಯಂಡ್ ದೆನ್ ಬಾಕ್ಸ್ ಕೂಡ ನೋಡ್ಬೋದು, ಇಲ್ಲೇನಿದೆ. ಹಾಗೆ ಇವಾಗ ಬಿಲ್ಲಲ್ಲಿ ನೋಡ್ಬೋದು ನೀವು, ಇನ್ವಾಯ್ಸ್ ಡೇಟ್ ಅಂತ ಇದೆ. ಈ ಕಡೆ ಮೆನ್ಷನ್ ಆಗಿದೆ ಇನ್ವಾಯ್ಸ್ ಡೇಟ್ ಅಂತ. ನಾ ಮೊಬೈಲ್ ತೋರಿಸ್ಲಿಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಮೊಬೈಲಲ್ಲೇ ವೀಡಿಯೋ ಮಾಡ್ತಿದ್ದೀನಿ. ಇವಾಗ ಚಾರ್ಜಿಂಗ್ ವ್ಯೂ ಬಗ್ಗೆ ಬಂದರೆ 1 ವರ್ಷದಲ್ಲಿ ನನ್ನ ಬ್ಯಾಟ್ರಿ ಹೆಲ್ತ್ ಇವಾಗ ಎಷ್ಟಿದೆ ಅಂತ ಹೇಳಿದ್ರೆ 99%. ಬಟ್ ತುಂಬ ಜನ ಇದನ್ನು ಬೇಗ ಲೂಸ್ ಮಾಡ್ಕೊಳ್ತಾರೆ. ಲೈಕ್ 3 ಮಂತಲ್ಲಿ 99%, ಆರ್ 2 ಮಂತಲ್ಲಿ ಕೂಡ 99%. ನನ್ನ ಫ್ರೆಂಡ್ಸ್ ಕೂಡ ಇದೇ ಥರ ಸಿಚುವೇಶನ್ ಫೇಸ್ ಮಾಡ್ತಿದ್ದಾರೆ. ಲೈಕ್ ನಾನು ಹೇಗೆ ಮೇಂಟೈನ್ ಮಾಡಿದೆ ಬ್ಯಾಟ್ರಿ ಹೆಲ್ತ್ನ, ಅದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಂಪಾರ್ಟೆಂಟ್ ಪಾರ್ಟ್ ಏನಂತ ಹೇಳಿದ್ರೆ ನಾವು ಚಾರ್ಜ್ ಮಾಡೋ ರೀತಿ. ಲೈಕ್ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಓವರ್ ನೈಟ್ ಚಾರ್ಜ್ ಮಾಡಿಬಿಡ್ತಾರೆ ಮೊಬೈಲ್ನ. ಹೀಗೆ ಮಾಡೋದು ತಪ್ಪು. ಆಮೇಲೆ 100% ಎವ್ರಿ ಟೈಮ್ 100% ಮಾಡ್ತಾರೆ. ಲೈಕ್ ಇವಾಗ ಯೂಸ್ ಮಾಡ್ತಾ 20ಗಿಂತ ಕೆಳಗಡೆ ಹೋಗ್ತಾರೆ, 0 ಕೂಡ ಮಾಡ್ತಾರೆ. ಅದು ನೀವು ಮಾಡೋದು ದೊಡ್ಡ ತಪ್ಪು. ಹಾಗೆ ಮಾಡೋದ್ರಿಂದ ಇದು ಬ್ಯಾಟ್ರಿ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ನೀವೇನು ಮಾಡಬೇಕಂತ ಹೇಳಿದ್ರೆ ಒಂದು ಚಾರ್ಜಿಂಗ್ನ ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಲೈಕ್ ನಾನು ಯಾವ ಥರ ಯೂಸ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಐಫೋನ್ನ ವಾರಕ್ಕೆ ಒಮ್ಮೆ 100% ಚಾರ್ಜ್ ಮಾಡ್ತಿದ್ದೆ. ಆಮೇಲೆ ಮಿಕ್ಕಿದ್ದನ್ನೆಲ್ಲ 95, 85, 80ಗಿಂತ ಮೇಲ್ಗಡೆನೇ ಮಾಡ್ತಿದ್ದೆ ಆಲ್ಮೋಸ್ಟ್. ಮತ್ತು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ 1 ವರ್ಷದಲ್ಲಿ ಒಂದು ಸಲನೂ ನಾನು 20ಗಿಂತ ಕೆಳಗಡೆ ಚಾರ್ಜ್ ಹೋಗ್ಲಿಕ್ಕೆ ಬಿಡಲಿಲ್ಲ. ಇದು ಮೇನ್ ಪಾಯಿಂಟು. ಅದಕ್ಕಾಗಿ ನನ್ನ ಬ್ಯಾಟ್ರಿ ಹೆಲ್ತ್ ಇಲ್ಲಿ ತನಕ 99% ಇದೆ. ಮತ್ತು ಕೆಲವು ಸೆಟ್ಟಿಂಗ್ಸ್ ಏನಂತ ಹೇಳಿದ್ರೆ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ನೀವು ನಮ್ಮ ಮೊಬೈಲ್ ಸೆಟ್ಟಿಂಗಲ್ಲಿ ಅಂದರೆ ತಿಳಿಸ್ಕೊಡ್ತೀನಿ ನಿಮಗೆ. ಈ ಥರ ತೋರಿಸ್ಲಿಕ್ಕಾಗಲ್ಲ, ಯಾಕಂದರೆ ವೀಡಿಯೋನ ನಾನು ಮೊಬೈಲಲ್ಲೇ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಬಂದುಬಿಟ್ಟು ಐಫೋನ್ 13. ಏನು ಮಾಡಬೇಕಪ್ಪ ಸೆಟ್ಟಿಂಗಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ನೀವು ಸೆಟ್ಟಿಂಗ್ ಹೋಗಾದ್ಮೇಲೆ ಅಲ್ಲಿ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತ ಇರುತ್ತೆ. ಅಲ್ಲಿ ಹೋಗಿಬಿಟ್ಟು ಡಾರ್ಕ್ ಮೋಡ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ. ಆ್ಯಂಡ್ ದೆನ್ ಬ್ರೈಟ್ನೆಸ್ನ ಅಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ. ಆಟೋ ಬ್ರೈಟ್ನೆಸ್ ಕೂಡ ಇರ್ಬೋದು. ಇದರಿಂದ ಕೂಡ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಸೆಟ್ಟಿಂಗಲ್ಲಿ ಬ್ಯಾಟ್ರಿಯಲ್ಲಿ ಹೋಗಿಬಿಟ್ಟು ಕ್ಲಿಕ್ ಮಾಡಾದಮೇಲೆ ಅಲ್ಲಿ ಬ್ಯಾಟ್ರಿ ಹೆಲ್ತ್ ಚಾರ್ಜಿಂಗ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಪ್ಟಿಮೈಸ್ ಬ್ಯಾಟ್ರಿ ಚಾರ್ಜಿಂಗ್ ಅದನ್ನು ಆನ್ ಮಾಡ್ಕೊಳ್ಳಿ. ನಂದು ಆ್ಯಕ್ಚುಲಿ ಆನಲ್ಲೇ ಇತ್ತು, ಏನು ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಬೋದು ನನ್ನ ಬ್ಯಾಟ್ರಿ ಹೆಲ್ತ್ ಕೂಡ 99% ಹಾಗೇ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಜನರಲ್ನಲ್ಲಿ ಬಂದುಬಿಟ್ಟು ಜನರಲ್ನಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಪ್ ರಿಫ್ರೆಶ್ ಎಲ್ಲ ಕ್ಲಿಕ್ ಮಾಡಿ. ಅಲ್ಲಿ ನೋಡ್ಬೋದು ತುಂಬ ಆ್ಯಪ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾಯಿರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಟ್ರಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಅದನ್ನು ನೀವು ಅಂದರೆ ಯಾವ ಆ್ಯಪ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬೇಕೋ ಅದನ್ನು ಮಾತ್ರ ಆನ್ ಮಾಡಿ ಇಟ್ಕೊಳ್ಳಿ, ಮತ್ತೆಲ್ಲನೂ ಆಫ್ ಮಾಡಿ. ನಿಮಗೆ ಅನ್ಯೂಸ್ ಇಲ್ಲದೆ ಇರೋ ಆ್ಯಪ್ನ ಆಫ್ ಮಾಡಿ ಇಟ್ಬಿಡಿ. ಇವಾಗ ನೀವು ಬ್ಯಾಟ್ರಿ ಆಪ್ಟಿಮೈಸ್ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಟ್ರಿ ಓವರಾಗಿ ಚಾರ್ಜ್ ಆಗೋಲ್ಲ. ಬ್ಯಾಟ್ರಿ ಓವರಾಗಿ ಚಾರ್ಜ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಕೂಡ ಒಂಥರ ಅಡ್ವಾಂಟೇಜ್. ಇವಾಗ ಜಸ್ಟ್ ಬೆಳಿಗ್ಗೆ ಅಷ್ಟೇ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ಕೇಳ್ದ. ನಾನು ಮೊಬೈಲ್ ತಗೊಂಡು 2 ಮಂತ್ ಆಯಿತು, ಐಫೋನ್ 13. ಅದರಲ್ಲಿ ಇವಾಗ ಲೈಕ್ 2 ಮಂತಲ್ಲೇ ಅವನದು 98%ಗೆ ಇಳಿದಿದೆ ಚಾರ್ಜ್. ಲೈಕ್ ಬ್ಯಾಟ್ರಿ ಹೆಲ್ತ್ 98%ಗೆ ಇಳಿದಿದೆ. ಅದನ್ನು ನನ್ನ ಹತ್ರ ಕೇಳ್ತಿದ್ದ, ಯಾಕೆ ಇಳೀತು ಏನು ಅಂತ. ನಾನು ಅವನ ಹತ್ರ ಕೇಳಿದೆ, ನೀನು ಏನೇನು ಮಾಡಿದೆ ಅಂತ.
ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ಅವನು ಓವರ್ ನೈಟ್ ಚಾರ್ಜ್ ಮಾಡ್ತಿದ್ದ, ಅಂದರೆ ರಾತ್ರಿ ಚಾರ್ಜ್ ಹಾಕಿಟ್ಟು ಬೆಳಗ್ಗೆ ಹೊತ್ತಿನಲ್ಲಿ ಅವ್ನು ಚಾರ್ಜ್ ತೆಗಿತಿದ್ದ. ಇದು ಅವ್ನು ಮಾಡಿದ ಬಿಗ್ ಮಿಸ್ಟೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಟ್ರಿ ಹೆಲ್ತ್ ಕೂಡ ಡೌನ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಮೊಬೈಲ್ ಮೇಲೆ. ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಮೊಬೈಲ್ನ ಝೀರೋ ಆಗೋ ತನಕ ಯೂಸ್ ಮಾಡ್ತಿದ್ದ. ಝೀರೋ ಆಗೋ ತನಕ ಯಾವತ್ತೂ ಯೂಸ್ ಮಾಡಬೇಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಒಳಗಡೆ ಯೂಸ್ ಮಾಡಿ, 15 ಒಳಗಡೆ ಅಲ್ಲ, 15 ಮೇಲೆ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಬ್ಯಾಟ್ರಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅಬೌವ್ 80 ಚಾರ್ಜ್ ಮಾಡಿ. ಯಾವತ್ತೂ 100 ಮಾಡಬೇಡಿ. ವಾರಕ್ಕೊಮ್ಮೆ 100 ಮಾಡಿದ್ರೆ ಸಾಕು. ಆ್ಯಂಡ್ ದೆನ್ ಮೊಬೈಲ್ ಜಾಸ್ತಿ ಹೀಟ್ ಆಗುತ್ತಲ್ಲ, ಆವಾಗ ಮೊಬೈಲ್ನ ಯೂಸ್ ಮಾಡಬೇಡಿ. ಒಂದು 5 ಮಿನಿಟ್ಸ್ ಪಕ್ಕದಲ್ಲಿ ಇಟ್ಬೇಡಿ. ಇದರಿಂದ ನಿಮಗೇನು ಲಾಸ್ ಆಗೋಲ್ಲ. ಜಾಸ್ತಿ ಹೀಟ್ ಮಾಡಬೇಡಿ ಮೊಬೈಲ್ನ. ಆ್ಯಂಡ್ ದೆನ್ ಚಾರ್ಜ್. ನೀವು ಇವಾಗ ಒಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲ್ನ ಹಿಡ್ಕೊಂಡು ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೊಬೈಲ್ ಹೀಟ್ ಆಗುತ್ತೆ. ಹೀಟ್ ಆಗೋದ್ರಿಂದ ಅದು ಪುನಃ ನಿಮ್ಮ ಬ್ಯಾಟ್ರಿ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನೀವು ಮೊಬೈಲ್ನ ಯಾವತ್ತೂ ಚಾರ್ಜ್ ಹಾಕಿಬಿಟ್ಟು ಯೂಸ್ ಮಾಡಬೇಡಿ. ಇದು ಕೂಡ ನೀವು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕೆ. ಜಾಸ್ತಿ ಚಾರ್ಜ್ ಮಾಡ್ತಾ ಇರಲಿಲ್ಲ ಮೊಬೈಲ್ನ, ಅದು ಕೂಡ ಒಂದು ಎಫೆಕ್ಟೇ. ಏನೋ ಒಂದು ಅರ್ಜೆಂಟಲ್ಲಿ ಒಂದು 15 16 ಆ ಥರ ಚಾರ್ಜ್ ಮಾಡ್ಕೊಳ್ತಿದ್ದ. ನೀವು ಈ ಥರ ಚಾರ್ಜ್ ಮಾಡಬಾರ್ದು. ಈ ಥರ ಏನಾದರೂ ಚಾರ್ಜ್ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ದೆನ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಚಾರ್ಜ್ ಹಾಕುವಾಗ ನಿಮ್ಮ ಐಫೋನ್ನ ಒರಿಜಿನಲ್ ಚಾರ್ಜರ್ನ ಯೂಸ್ ಮಾಡಿ. ಸರ್ಟಿಫೈಡ್ ಆಗಿರಬೇಕು ಚಾರ್ಜರು. ಮತ್ತು ಕೇಬಲ್ ಕೂಡ ಐಫೋನಲ್ಲಿ ಯಾವ ಕೇಬಲ್ ಕೊಡ್ತಾರಲ್ಲ ಅದನ್ನೇ ಯೂಸ್ ಮಾಡಿ. ಹಾಗೆ ಇದು ನೋಡಿ, ಪೆನ್ ರಿಫಿಲ್ ತಗೊಂಡು ಇಲ್ಲಿ ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೇಕ್ ಆಗಲ್ಲ. ಮೇನ್ ಪಾಯಿಂಟು ಆಲ್ಮೋಸ್ಟ್ ಎಲ್ಲರದ್ದು ಬ್ಯಾಟ್ರಿ ಅಲ್ಲ, ಚಾರ್ಜಿಂಗ್ ಕೇಬಲ್ ಬ್ರೇಕ್ ಆಗುತ್ತೆ. ಇದು ಹಾಕೋದ್ರಿಂದ ನಿಮಗೆ ಚಾರ್ಜಿಂಗ್ ಕೇಬಲ್ ಬ್ರೇಕ್ ಆಗಲ್ಲ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಫೆನ್ದು ಒಂದು ರಿಫಿಲ್ ತಗೊಂಡು ಶಾರ್ಪ್ನರ್ನಲ್ಲಿ ಅದನ್ನು ಹಾಕಿಬಿಟ್ಟು ಈ ಥರ ಮಾಡಿಬಿಟ್ಟು ರೋಲ್ ಮಾಡಿ ಹಾಕಿದ್ದೀನಿ. ನೀವು ಕೂಡ ಈ ಥರ ಹಾಕೋದ್ರಿಂದ ನಿಮ್ಮ ಚಾರ್ಜಿಂಗ್ ಕೇಬಲ್ ಕಟ್ ಆಗೋದು ಪ್ರಾಬ್ಲಮ್ ಇರಲ್ಲ, ಸೇವ್ ಮಾಡುತ್ತೆ ಚಾರ್ಜಿಂಗ್ ಕೇಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಕಮೆಂಟ್ ಮಾಡಿ, ಪರವಾಗಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.